ಹಾಯ್ ಗಾಯ್ಸ್, ನಾನು ನಿಮ್ಮ ಮನೋಜ್ ಎಮ್ ಜೆ ಅಲ್ಲ ಸರ್ ನನ್ನ ಬ್ಲಾಗ್ ಹೆಸರು ನಾನೇ ಮರ್ತೋಗ್ಬಿಟ್ಟೆ. ಮನೋಜ್ ವ್ಲಾಗ್ಸ್ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ. ನಾನು 2 ವರ್ಷದಿಂದ ಇದೆ ನನಗೆ ಆ ಚಾನಲ್ಲು. ನಾನು ಒಂದು ವ್ಲಾಗನ್ನು ಮಾಡಿಲ್ಲ. ಮಾಡಿದ್ರೆ ಒಂದು 6 ಸೆಕೆಂಡ್ಸ್ ವ್ಲಾಗ್ಸ್, ಆಮೇಲೆ 7 ಸೆಕೆಂಡ್ಸ್ ವ್ಲಾಗ್ಸ್ ಇತ್ತು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾನು ಮಾಡಿರೋದು ಶಾರ್ಟ್ಸೇ ಜಾಸ್ತಿ ಇರೋದು. ನಾನು ಇಂಟ್ರೊಡಕ್ಷನ್ನೇ ಕೊಡಿದರೆ ಎಲ್ಲ ಹಂಗೆ ಮುಂದೆ ಕೇಳ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಹೆಸರು ಮನೋಜಸ್ ಅಂತ. ನಾನಿರೋದು ಇಲ್ಲಿ ಸರ್ಜಾಪುರ ರೋಡ್ ಹತ್ರ ದೊಮ್ಮಸಂದ್ರಲ್ಲಿ. ನಾನಿವಾಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಜಸ್ಟ್ 12 years ಓಲ್ಡು. ಶ್ರೀ ಸರಸ್ವತಿ ವಿದ್ಯಾನಿಕೇತನ ಅಂತ ನಾನು ಹೋಗ್ತಿರೋ ಸ್ಕೂಲು. ನಮ್ಮ ಮನೆ ಹತ್ರನೇ ಇರೋದು. ಸ್ವಲ್ಪ ನಡ್ಕೊಂಡೋದ್ರೆ ಸಿಕ್ಬಿಡುತ್ತೆ. ಒಂದು 250 ಮೀಟರ್ಸ್ 500 ಮೀಟರ್ಸ್ ಅಷ್ಟೇ ಇರೋದು. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಹೊತ್ತು ಹೋಗ್ತೀನಿ. ನಾನು ನನ್ನ ಚಾನಲಲ್ಲಿ ಇನ್ಮೇಲೆ ಕ್ರಿಕೆಟ್ ಬಗ್ಗೆ, ಬ್ಯಾಟಿಂಗ್ ಟಿಪ್ಸು, ಆಮೇಲೆ ಬೌಲಿಂಗ್ ಟಿಪ್ಸು, ಆಮೇಲೆ ಒಂದು ಕ್ಯಾಪ್ಟನ್ದು ಮೈಂಡ್ಸೆಟ್ ಹೆಂಗಿರಬೇಕು ಎಲ್ಲ ಕಂಪ್ಲೀಟಾಗಿ ಒಂದು ಸ್ವಲ್ಪ ನಂಗೆ ಗೊತ್ತಿರೋಷ್ಟು ಪ್ರಕಾರ ಟಿಪ್ಸ್ ಕೊಡ್ತೀನಿ. ಆಮೇಲೆ ಸ್ಟಡೀಸೆಲ್ಲ ನೀವು ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿದೆಯಾ, ಎಸ್ಪೆಷಲಿ ಯಾರ್ಯಾರು ತುಂಬ ಆ್ಯಾವ್ರೇಜ್ ತೊಗೊತಾರಲ್ಲ, ಇಲ್ಲ ಸಿ ಗ್ರೇಡ್ ತೊಗೊತಾರಲ್ಲ, ಅವ್ರಿಗೆ ಇದು ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಚಾನಲ್. ಸೊ ಈಗಿಂದೀಗ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಗಂಟೆ ಹೊಡೆದು ಮರಿಬೇಡಿ, ಅಂದರೆ ಬೆಲ್ ಐಕಾನ್ ಹೊಡೆದು ಮರಿಬೇಡಿ. ಯಾಕಂತಂದರೆ ನಾನಿವಾಗ ಬೇರೆ ವೀಡಿಯೋಸ್ ಮಾಡಿದ್ರೆ ನಿಮಗೆ ಟಕ್ಕಂತ ನೋಟಿಫಿಕೇಷನ್ ಬರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋನ ನೋಡ್ಬೋದು. ಅದಕ್ಕೆ ಆದಷ್ಟು ನಾನು ಸಪೋರ್ಟ್ ಮಾಡಿ, ಅನ್ನೋದು ಪುಣ್ಯ ಕಟ್ಕೊಳ್ಳಿ ಅಂತಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ಆಮೇಲೆ ಇವಾಗ ಅಕಾಡೆಮಿಗೆ ಹೋಗಬೇಕು ಅಂತ ಒಬ್ಬರು ಇರ್ತಾರೆ, ಇನ್ನು ಈ ಕಡೆ ಎಜುಕೇಷನ್ನು ಮ್ಯಾನೇಜ್ ಮಾಡಬೇಕು ಅಂತ ಮನಸ್ಸಿರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಟೇಬಲ್ಸ್ ನಿಮಗೆ ಮಾಡೋಕ್ಕೆ ಕಷ್ಟ ಆಗ್ತಾ ಇರ್ಬೋದು. ನಾನು ಅದನ್ನು ಮಾಡೋಕ್ಕೆ ಈಸಿಯಾಗಿ ಹೆಲ್ಪ್ ಮಾಡ್ತೀನಿ ನಿಮಗೆ. ನಾನು ಸ್ವಲ್ಪ ದಿನ ಆದಮೇಲೆ ಇವಾಗ ಅಕಾಡೆಮಿಗೆ ಹೋಗ್ತೀನಿ, ಕ್ರಿಕೆಟ್ ಅಕಾಡೆಮಿಗೆ. ಆಮೇಲೆ ಈ ಸ್ಟಡೀಸು ಮ್ಯಾನೇಜ್ ಮಾಡಬೇಕು. ನಾನು ಆಲ್ರೆಡಿ ಪ್ರಿಪೇರ್ ಮಾಡಿಟ್ಬಿಟ್ಟಿದ್ದೀನಿ ಟೈಮ್ ಟೇಬಲ್ನ. ನಾನು ಆ್ಯಸ್ ಯೂಶ್ವಲ್ 5 o'clock ಹೋಗ್ತೀನಿ. 4:30 ಸ್ಕೂಲ್ ಬಿಡುತ್ತೆ. 5 o'clock ಹೋಗ್ತೀನಿ, 7 o'clock ಬರ್ತೀನಿ. ಆಮೇಲೆ ಊಟ ಮಾಡೋದನ್ನ ಸ್ವಲ್ಪ ಬರೆದು ಓದ್ಕೊಂಡು, ಬೇಗ ಅಂತಂದರೆ ನಿದ್ದೆ ಮಾಡೋಕ್ಕಾಗಲ್ಲ. 10:30 11 ಆಗುತ್ತೆ, ಪಕ್ಕಾ ಆಗುತ್ತೆ. ಆಮೇಲೆ ಬೆಳಗ್ಗೆ 4:45 5 ಗಂಟೆ ಹೆಚ್ಚು ಕಮ್ಮಿ ಎದ್ಬಿಟ್ಟು ಎಲ್ಲ ಓದಿ ರಿವೈಸ್ ಮಾಡಿ ನಾನು ಬರ್ಕೊಂಡಿದ್ರೆ 7 ಗಂಟೆ ಅಷ್ಟು ಬರ್ಕೊಳ್ಬೇಕಾಗುತ್ತೆ. ಆಮೇಲೆ 8 ಗಂಟೆಗೆ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ, 8:15 ಸ್ವಲ್ಪ ಜನ ಸ್ಕೂಲ್ಗೆ ಹೋಗ್ತಾರೆ, ಸ್ವಲ್ಪ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಇನ್ನು ಸ್ವಲ್ಪ ಮಕ್ಕಳು ಒಂದು 9:45 9:30 10 ಗಂಟೆಗೆಲ್ಲ ಹೋಗ್ತಾರೆ. ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿರ್ತಿದ್ದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, and please press the bell icon. Okay, please don't forget it. Please support me. I will bring more informative videos in my channel. Please support me. Please support me for more informative videos. This is one of my introduction vlog. This is the first vlog I have dedicated and I have done in this channel. Please subscribe and support me. Please press the bell icon also, so if my new video is uploaded in YouTube, you will get the notification of it. So if you just touch that, blink that notification, then you can watch my video as soon as it gets uploaded. So please support me. Thank you. Bye bye guys.